ಗಂಗಾ, ಆಳುಗಳನ್ನು ಕರೆದುಕೊಂಡು ಹೊಲಕ್ಕೆ ಹೋಗುವ ಹೊತ್ತಾಗಿಲ್ಲವೇ ನಿನಗೆ? ಸದ್ಯನೇ ಹೋಗುತ್ತೇನೆ ರೀ. ಹಾ, ಇರಲಿ ಗಂಗಾ. ನಾನು ಆಳುಗಳಿಗೆ ಮೇಲಿನ ಹೊಲಕ್ಕೆ ಹೋಗಿ ಎಂದು ಹೇಳಿ ಬರುತ್ತೇನೆ. ನೀನು ಈ ಹಣವನ್ನು ಮನೆಯಲ್ಲಿ ಜೋಪಾನವಾಗಿ. ಏನ್ರಿ, ಆಗ್ಲೇ ಶೇಂಗಾದ ಬಿಲ್ ತೆಗೆದುಕೊಂಡು ಬಂದ್ರ ನೀವು? ಹೌದು ಗಂಗಾ. 10,000ಕ್ಕೆ ಬೆಲೆ ಬಾಳುತ್ತಿದ್ದ ಶೇಂಗದ ವ್ಯಾಪಾರವನ್ನು ಕ್ಯಾನ್ಸಲ್ ಮಾಡಿದರು. ಆದರೂ ಕೂಡ ಮತ್ತೆ 8,000ದ ಗಂಟಾಯಿತು. ಇನ್ನು ಹಮಲಿ ದಳಲಿ ಮಾಲೀಕನಿಂದ ಮನೆಯ ಅಡಚಣೆಗಾಗಿ ತೆಗೆದುಕೊಂಡ ಅಡ್ವಾನ್ಸ್ ಇದೆಲ್ಲ ತೀರಿಸಿ ಮತ್ತೆ 4,000 ಬಂದಿದೆ ಗಂಗಾ. ಸ್ವಾಮಿ, ಈ ಭೂತಾಯಿ ಬೆಳೆ ಬೆಳೆದು ಹಣದ ಹೊಳೆ ಹರಿಸಿದ್ರು ಕೂಡ ರೈತರಿಗೆ ಸಿಗುವುದು ಬರೀ ಕಣ್ಣೀರೇ ಆಯ್ತಲ್ರಿ. ಹೌದು ಗಂಗಾ, ಪ್ರತಿ ಸಲವೂ ಇದೇ ರೀತಿ ಆ ಶ್ರೀಮಂತರ ಸತ್ತಾಗಿ ಈ ಬಡ ರೈತನ ಕತ್ತು ಹಿಸುಕಿದರೆ ಈ ರೈತನ ಬಾಳು ಕಣ್ಣೀರಿನ ಗೋಳಾಗುವುದರಲ್ಲಿ ಯಾವ ಸಂದೇಹವಿಲ್ಲ ಗಂಗಾ, ಯಾವ ಸಂದೇಹವಿಲ್ಲ ಎಂದು ಕಣ್ಣು ತೆರೆದು ನೋಡುತ್ತಾನೋ ಭಗವಂತ. ಅಣ್ಣ, ಅತ್ತಿಗೆ. ಬಾ ಸಹೋದರ, ಈಗ ಬಂದೇನಪ್ಪ? ಹಾ, ಅಂದಾಗೆ ಸಹೋದರ, ಇವಳ್ಯಾರಪ್ಪ ಹೆಣ್ಣು ಮಗಳು? ಇವಳದೊಂದು ದೊಡ್ಡ ಕಥೆ ಅಣ್ಣ. ಇವಳು ಚಂದ್ರುವಿನ ಮಗಳು ಯಮುನಾ ಅಂತ. ಇವಳ ತಂದೆ ಯಾರದ ಕೊಲೆ ಕೈವಾಡಕ್ಕೆ ಸಿಕ್ಕು ಸತ್ತು ಹೋದರು. ಏನು? ಇವಳ ತಂದೆ ಚಂದ್ರುವಿನ ಕೊಲೆ ಆಯಿತೆ? ಕೊಲೆ ಅಷ್ಟೇ ಅಲ್ಲಣ್ಣ, ಇವಳ ಆಸ್ತಿ ಕೂಡ ರುದ್ರೇಗೌಡನ ಸೊತ್ತಾಗಿ ಹೋಗಿದೆ. ಅಸಹಾಯಕ ಸ್ಥಿತಿಯಲ್ಲಿರುವ ಇವಳಿಗೆ ನಾನೇ ಆಶ್ರಯ ಕೊಟ್ಟು ಇವಳ ಬಾಳಿಗೆ ನಾನೇ ಜ್ಯೋತಿಯಾಗಬೇಕೆಂದು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ಇದಕ್ಕೆ ನಿಮ್ಮಿಬ್ಬರ ಅನುಮತಿ ಇದ್ದರೆ ನಮ್ಮಿಬ್ಬರಿಗೂ ನೀವು ಆಶೀರ್ವಾದ ಮಾಡಲೇಬೇಕು. ಹೆದ್ದೇಳು ಸಹೋದರ. ಸಹೋದರ, ಈ ನಿನ್ನ ಅಣ್ಣನ ಬೆನ್ನಿನಿಂದೆ ಎಂತ ಪವಿತ್ರ ಹೃದಯದ ಸಹೋದರನಾಗಿ ಹುಟ್ಟಿ ಬಂದಿಯೋ ತಮ್ಮ. ಕತ್ತಲೆಯ ಕಾರ್ಗಿಚ್ಚನ್ನೇ ನುಚ್ಚು ನೂರಾಗಿ ಸ್ವಚ್ಛ ಹೃದಯದ ಈ ಅನಾಥ ಹೆಣ್ಣನ್ನು ಮದುವೆಯಾಗಿ ಅವಳ ಬಾಳ ಜ್ಯೋತಿಯನ್ನು ಬೆಳಗುತ್ತೇನೆ ಎಂದು ಹೇಳುತ್ತಿರುವೆಯಲ್ಲ, ಈ ನಿನ್ನ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಸಹೋದರ, ಇನ್ನು ಜಗದೊಡೆಯ ರೈತನೊಬ್ಬನೇ ಎನ್ನುವ ಸತ್ಯದ ಕೀರ್ತಿಯೊಡನೆ ಇನ್ನು ಅಣ್ಣ ಅತ್ತಿಗೆರ ಮೂರ್ತಿಯನ್ನು ಸದಾ ಎದೆಯಲ್ಲಿಟ್ಟು ಸ್ಮರಿಸುತ್ತಿರುವಿ ಎಂದಾಗ ಈ ಕಾರ್ಯಕ್ಕೆ ನಾನು ಅನುಮತಿ ಕೊಡಲಾರೆನೆ. ಅಮ್ಮ, ಹಿಂದೆ ಮುಗಿದು ಹೋಗಲಿ ನೀವಿಬ್ಬರ ಗಂಧರ್ವ ವಿವಾಹ. ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದೆಯಲ್ಲ ಶಿವಶಕ್ತಿಯರ ಬಳಗ? ಅದು ಏನಿಲ್ಲ, ಬನ್ನಿ ಸಹಕಾರರೇ, ಕುಳಿತುಕೊಳ್ಳಿ. ಲೇ ತಮ್ಮ, ನಾವು ಕುಂತ್ಕಣಕ್ ಬಂದಿಲ್ಲಪ್ಪ, ಸಾಲ ವಸೂಲಿ ಮಾಡಕ್ ಬಂದೀವಿ. ನೀನ್ ಪಟ ನಮ್ ರೊಕ್ಕ ಕೊಟ್ಬಿಟ್ರ ಅರದು ಕೊಟ್ಟ ಬರ್ತೀವಿ. ನಿಮ್ಮ ಬಾಕಿ ಚುಕ್ತ ಮಾಡಿರೋ ರಸೀದಿನ. ಇದೇನು ಕುಲಕರ್ಣಿಯವರೇ ನೀವು ಆಡುತ್ತಿರುವ ಮಾತು? ನಾನು ಪ್ರತಿ ವರ್ಷ ಭೂ ಕಂದಾಯವನ್ನು ಸ್ವಚ್ಛವಾಗಿ ಕಟ್ಟುತ್ತಾ ಬಂದಿದ್ದೇನೆ. ನೀವೇನೋ ಸುಳ್ಳು ಹೇಳ್ತಿದ್ದೀರಾ? ಲೇ ತಮ್ಮ, ನಾನೇನೋ ಸುಳ್ಳು ಹೇಳಕ್ ಹಚ್ಚಿಲ್ಲ. ನೀವು ಸಾಲ ತಗೊಂಡ್ರದ ಕರೆವೈತಿ, ನಾನು ಹೇಳಕ್ ಹಚ್ಚಿರೋದು ಕರೆವೈತಿ. ಅಸಲು ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ ಕಸರ ಮೊಸರಿ ಸೇರಿ 1,500 ರೂಪಾಯಿ ಆಯ್ತು ನೋಡ. ಹೌದು ಶಿವ, ಕಟ್ಟಬೇಕಿದ್ದು ಹಣ ಇರುವುದು ನಿಜ. ಆದರೆ ಹಣ ಕಟ್ಟು ಅಂತ ಮೇಲಿಂದ ಇವರಿಗೆ ಒತ್ತಡ ಹಾಕಿದ್ದಾರೆ. ಅದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಬಂದಿದ್ದೇವೆ. ಬೇಗನೆ ಹಣ ಕಟ್ಟಿಬಿಡು. ಗೌಡ್ರೆ, ಪ್ರತಿ ವರ್ಷ ನಾವು ಹಣ ಕಟ್ಟುತ್ತಾ ಬಂದಿದ್ದೇವೆ ಎಂದ ಮೇಲೆ
ಈಗ ನಾವು ಹಣ ಕಟ್ಟುವುದಿಲ್ಲ. ಕಟ್ಟದಿದ್ದರೆ ನಿಮ್ಮನ್ನು ಕಟ್ಟಿ ಹಾಕಬೇಕಾಗುತ್ತದೆ ಮಗನ ಎತ್ತರ. ನಮ್ಮನ್ನು ಕಟ್ಟಿ ಹಾಕುತ್ತೇನೆಂದು ದಟ್ಟವಾಗಿ ಮಾತನಾಡಲಿಕ್ಕೆ ನೀನೇನು ದಳಾತಿ ಕೈಯಲ್ಲಿರುವ ವಾಲಿಕರನಲ್ಲ. ಏ ಶಕ್ತಿ, ಸುತ್ತ 25 ಹಳ್ಳಿಗೆ ತಲೆ ಹಂಚಿಕೊಂಡಿರುವ ಗೌಡನಿಗೆ ಹತ್ತು ಮೀರಿ ಮಾತನಾಡಿದರೆ ಕೊಲ್ಲಬೇಕಾಗುತ್ತದೆ ಮಗನೇ. ನಮಗೆ ಬಿತ್ತಿ ಬತ್ತಿ ಹೇಳಲು ನೀನೇನು ತಾಸಿದವರನಲ್ಲ. ಹೆಚ್ಚಿಗೆ ಮಾತನಾಡದ ದಾಟು ನನ್ನ ಮನೆಯಿಂದ ಆಚೆ. ನಿನ್ನ ತಮ್ಮನಿಂದ ನನಗೆ ಅಸಹ್ಯವಾದ ಶಬ್ದ ಮಾತಾಡ್ತೀಯ. ಎಷ್ಟು ಸಕ್ಕರೆ ಗೌಡ, ಬಾಯಿ ಬಿಗಿ ಹಿಡಿದು ಮಾತನಾಡು. ಇದು ನನ್ನ ಮನೆ ಅನ್ನ ತಿಂದು ಬೆಳೆದಿರುವ ದೇಹ. ಈ ದೇಹಕ್ಕೆ ಸಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನೇನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲ. ಇದು ನನ್ನ ಮನೆ ಅನ್ನ ತಿಂದು ಬೆಳೆದಿರುವ ದೇಹ. ನಿನ್ನ ಮನೆ ಅನ್ನ ತಿಂದಿರು ಬೆಳೆದಿರುವ ದೇಹ. ಲೇ! ಆ, ಅಪ್ಪಣೆ ಕೊಟ್ಟು ಬಿಡುತ್ತೇನೆ. ಮದದ ಮಂದಾಸದಲ್ಲಿರುವ ಇವರೆಲ್ಲರ ರುಂಡವನ್ನ ಕಾತ್ತರಿಸಿ ಇವರ ಮಾಂಸವನ್ನ ನರಿ ನಾಯಿಗಳಿಗೆ ಬಿಸಾಕಿ ಬಿಡುವೆ. ಹಾಗಿದ್ದರೆ ಮೊದಲು ಗುರಿಯಿಡು ಈ ಶಕ್ತಿಯ ಹುಂಡಿಗೆ. ಆಗ ಮಾಡಬೇಡಿ ಸಹಕಾರರೇ, ಆಗ ಮಾಡಬೇಡಿ. ನಾನು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳು. ನಿಮಗೆ ಕಟ್ಟಬೇಕಾದ ಹಣವನ್ನು ನಾನು ಈಗಲೇ ಕಟ್ಟಿ ಬಿಡುತ್ತೇನೆ. ಎಂತ ಏಡಿ ತರದ ಮಾತನಾಡುತ್ತೀಯಣ್ಣ ಇವರಿಗೆ. ಇವರು ನನ್ನ ಎಲೆಗೆ ಗುರಿಡುವ ಮೊದಲೇ ನಿನ್ನ ಆಜ್ಞೆ ಆದರೆ ಈ ಮೂವರ ರುಂಡವನ್ನು ಚೆಂಡಾಡಿ ಬಿಡುತ್ತೇನೆ. ಪಾಪಿ, ಕಿರಿಯರಿಗಾಗೆಲ್ಲ ಎದುರು ಮಾತನಾಡಬಾರದು. ಕಟ್ಟಬೇಕಾದ ಹಣ ಕಟ್ಟುವುದು ನಮ್ಮ ಕೆಲಸ. ಕೊಡಣ್ಣ ಕೊಡು. ಈ ನಿನ್ನ ತಮ್ಮನನ್ನು ಒಡೆದು ಬಡೆದು ಎದರಿಸಿ ಬೆದರಿಸಿ ಎಲ್ಲ ಆಸ್ತಿಯನ್ನು ಆ ಚಾಂಡಾಲನಿಗೆ ಕೊಟ್ಟು ಬಿಡು. ಅಣ್ಣ, ನಿನಗಿನ್ನು ತಿಳಿದಣ್ಣ ಈ ಗೌಡನ ವರ್ತಮಾನ. ಸಮಯ ಬಂದಾಗ ಅದನ್ನು ನಾನು ತೋರಿಸಿಕೊಡುತ್ತೇನೆ. ಅಲ್ಲಿಯವರೆಗೂ ಕೈ ಎತ್ತಿ ಒಂದು ಬಿಡುಗಾಸು ಸಹ ಕೊಡಬೇಡ. ಹಣ ಕೊಡದಿದ್ದರೆ ಹರಾಜಿಗೆ ಹತ್ತಬೇಕಾಗುತ್ತದೆ ನಿಮ್ಮೆಲ್ಲ ಆಸ್ತಿಯನ್ನ. ಲೇದಮ್ಮ, ಸ್ವಲ್ಪ ಹಣದ ಸಲುವಾಗಿ ಇಷ್ಟೆಲ್ಲ ರಾದಂತ ಮಾಡ್ಕೊಂಡ್ರ ಇಲ್ಲದ ನೀವು ಉತ್ತರಾಗದ ಗ್ಯಾರಂಟಿ ನೋಡ ಉತ್ತರ ಆಗ್ಬಿಡ್ತೀರಿ. ಹೆಚ್ಚಿಗೆ ಮಾತನಾಡದೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮುಗಿಸಿಕೊಂಡು ಹೋಗು. ಮತ್ತೇನಾದರೂ ಮಾತನಾಡಿದ್ರೆ ನನ್ನ ಮಗನ ಶಕ್ತಿ, ಇನ್ನು ಮುಂದೆ ಅವರು ಒಂದೇ ಒಂದು ಕೈ ಅವರ ಮೇಲೆ ಮಾಡಿದರೆ ನಿನಗೆ ನನ್ನ ಮೇಲೆ ಆಣೆಯಾಗಿದೆ. ಅಣ್ಣ, ಕುಲಕರ್ಣಿಯವರೇ, ಮಳ್ಳ ಹುಡುಗನ ಮಾತನ್ನು ಹಚ್ಚಿಕೊಳ್ಳಬೇಡಿ. ಕುಲಕರ್ಣಿಯವರೇ, ಹಚ್ಚಿಕೊಳ್ಳಬೇಡಿ. ತೆಗೆದುಕೊಂಡು ಬಿಡಿ ನಿಮ್ಮ ಹಣವನ್ನು. ಇದಪ್ಪ ಬುದ್ಧಿವಂತರ ಮಾತಂದ್ರೆ. ಅಣ್ಣ ಅಣ್ಣ ಅಣ್ಣ, ಇದು ಏನೆಲ್ಲ ನೀನು ಮಾಡುತ್ತಿರುವ ಅಂದು ಬರೋಕೆ ಕೆಲಸ? ಇವರಿಗೆ ಎದರಿ ಎಷ್ಟಂತ ಹಣದಿಂದ ಹಾಳಾಗುತ್ತೀಯ. ಎಲ್ಲಿದೆಯಣ್ಣ ನಿನ್ನ ಸತ್ಯದ ಮಾತು ಈ ನೀತ ಪ್ರಪಂಚದಲ್ಲಿ? ಸಹೋದರ, ಸತ್ಯ ಎನ್ನುವ ಶಬ್ದ ಸತ್ತು ಹೋಗಿದೆ ಸಹೋದರ, ಸತ್ತು ಹೋಗಿದೆ ಈ ಕಲಿ ಕಾಲದಲ್ಲಿ. ಈಗ ಈ ಬಡ ರೈತ ಉಣಬೇಕಾದ ಕರ್ಮದ ಗಂಟು ಉಣಬೇಕಾದ ಕರ್ಮದ ಗಂಟು ಒಂದೇ ಉಳಿದುಕೊಂಡಿದೆ ಸಹೋದರ, ಒಂದೇ ಉಳಿದುಕೊಂಡಿದೆ. ಭೂಮಿ ತಾಯಿ ಮುಗಿಲೆತ್ತರಕ್ಕೆ ಬೆಳೆದು ಮನೆ ತುಂಬ ದವಸ ಧಾನ್ಯಗಳನ್ನು ತುಂಬಿಟ್ಟರು. ಅದು ಕೇವಲ ಕನಕ ಸರ್ಕಾರದ ವಶವಾಗುತ್ತದೆ ಎಂದಾಗ ನಿನಗೇನೆಂದು ಉತ್ತರಿಸಬೇಕು ಒಂದು ತಿಳಿಯದಂತಾಗಿದೆ. ಒಂದು ತಿಳಿಯದಂತ
ಗೊತ್ತಾಗಿದೆ. ಇನ್ನು ಮುಂದೆ ಈ ರೈತ ಎಂತೆಂತ ಗಂಡಾಂತರ ಎದುರಿಸುತ್ತಿರುವುದು ಈ ಭೂಮಿ ತಾಯಿಗೆ ಗೊತ್ತು ಸೋದರ, ಈ ಭೂಮಿ ತಾಯಿಗೆ ಗೊತ್ತು. ಶಿವಶಕ್ತಿಯವರ ಮನೆ ಅಂದ್ರೆ ಇದೇನ್ರಿ? ಹೌದು, ಬನ್ನಿ ಸಾಹೇಬರೇ, ಏನಾಗಬೇಕಾಗಿತ್ತು? ಬರಬೇಕಾದ ಬಾಕಿ ಹಣ ಬರಬೇಕಾಗಿತ್ತು, ಅದಕ್ಕೆ ತಾನೇ ಬಂದೆ. ಅಂದರೆ ಅಂದ್ರೆ ಗಿಂದ್ರೆ ಏನಾಯ್ತಪ್ಪ ತಮ್ಮ, ತಿಳಿಸಿ ಹೇಳೋದು. ನಮ್ಮ ಡ್ರೆಸ್ಸು ಕೈಯಲ್ಲಿ ಪುಸ್ತಕ ನೋಡಿದ್ರೆ ಗೊತ್ತಾಗೋದಿಲ್ಲೇನೋ ನೀವು? 4 ವರ್ಷದಿಂದ ನಿಮ್ಮ ಮನೆಯ ಪಟ್ಟಿ ನಿಂತಿದೆ, ಅದನ್ನು ಕಟ್ಬಿಟ್ರೆ ನಾವು ಹೋಗ್ತೇನೆ. ಇದೇನು ಮಹತ್ವ ಮಾಡುತ್ತಿರುವಿರಿ ಸಾಹೇಬರೇ ನೀವು? ನಾನು ಪ್ರತಿ ವರ್ಷ ಹತ್ತೆಯನ್ನು ಸ್ವಚ್ಛವಾಗಿ ಕಟ್ಟುತ್ತಾ ಬಂದಿದ್ದೇನೆ. ಇದರಲ್ಲೇನೋ ಮೋಸವಿದೆ ಸಾಹೇಬರೇ, ಮೋಸವಿದೆ. ತಮ್ಮ, ಮೋಸ ಮಾಡಕ್ ನಾನೇನ್ ಪಂಚಪ್ಪಲ್ಲೇ, ಪಕ್ಕ ನಿಯತ್ತಿನ ಅಧಿಕಾರಿ ಇದೀನಿ. 4 ವರ್ಷದಿಂದ ಕಟ್ಬೇಕಾದ ಹಣವನ್ನು ಕಟ್ಬಿಟ್ರ ನಾನಿನ್ನು ಹೋಗ್ತೇನೆ. ಹೇ ತಾಯಿ ದುರ್ಗಾ ಮಾತೆ, ಎಂತ ಸಂಕಷ್ಟದ ಅಗ್ನಿ ಪರೀಕ್ಷೆಯಲ್ಲಿ ನೂಕಿದೆಯೇ ತಾಯಿ ನನ್ನನ್ನು. ಸಾಹೇಬರೇ, ನಾನು ನಿಜವಾಗಲೂ ತುಂಬಿದ್ದೇನೆ ಸಾಹೇಬರೇ ನಿಮ್ಮ ಹಣವನ್ನು. ಬೇಕಾದರೆ ಆ ಪಾವತಿಗಳನ್ನು ತಂದು ತೋರಿಸುತ್ತೇನೆ, ನೀವೇ ನೋಡಿ. ಸಾಹೇಬರೇ, ತೆಗೆದುಕೊಳ್ಳಿ ಇದೆ ಆ ಪಾವತಿ. ಇವು ನಮ್ಮ ಮಂಡಳಿ ಪಾವತಿ ಅಲ್ಲ. ಎಲ್ಲ ಮೋಸಗಾರ ನನ್ನ ಮಗನೇ. ಅಣ್ಣ, ಮೊದಲು ಅವನು ಯಾರೆಂಬುದನ್ನು ಪತ್ತೆ ಹಚ್ಚು. ಅವನೆಲ್ಲಿದ್ದರೂ ಆ ಹಣವನ್ನು ನಾನು ವಸೂಲಿ ಮಾಡಿ ತರುತ್ತೇನೆ. ಅವನೆಲ್ಲಿರುವುದು? ಯಾವ ಕಡೆ ಇರುವನು? ಯಾವ ಊರಿಗೆ ವರ್ಗಾಯಿಸಿಕೊಂಡು ಹೋಗಿರುವನು? ಯಾರಿಗೆ ಗೊತ್ತು ತಮ್ಮ, ಯಾರಿಗೆ ಗೊತ್ತು? ಕಾಲನೇಮವೇ ಇವರ ರೈತರಿಗೆ ಎದುರಾಗಿದೆ ಅಂತೇಳಿ ಅಂದಾಗ ಯಾರೇನು ಮಾಡಲು ಸಾಧ್ಯ ಸೋದರ? ಯಾರೇನು ಮಾಡಲು ಸಾಧ್ಯ? ಆ ವಿಧಿಗೆ ನಾವು ಎದುರಾಗಿ ನಿಲ್ಲಲೇಬೇಕಣ್ಣ. ಈಗ ಎದುರುತ್ತಾ ಕುಳಿತರೆ ಈ ಜೀವ ನಿರ್ಜೀವಿ ಆಗುವವರೆಗೂ ಅದು ನಮ್ಮನ್ನು ಬಿಡುವುದಿಲ್ಲ. ಬಂದದ್ದು ಬರಲಿ, ಈಗ ಹಣ ತುಂಬಿಬಿಡು. ಪ್ರಸಂಗಕ್ಕೆ ಅನುಸಾರವಾಗಿ ಇದರ ಹಿನ್ನೆಲೆ ತಿಳಿದು ಹೋಗುವ ಆಸ್ತಿ ಸಂಪತ್ತು ಹಾಗೆ ಹೋಗಲಿ. ಈ ಕೊಡ್ಲಿಯ ಶಕ್ತಿಯೇ ನಂಬುವುದನ್ನು ಈ ನಿನ್ನ ತಮ್ಮ ತೋರಿಸುತ್ತಾನೆ. ಸಾಹೇಬರೇ, ತೆಗೆದುಕೊಂಡು ಬಿಡಿ 800 ರೂಪಾಯಿಯನ್ನು. ಈ ಪಾವತಿಯನ್ನು ಸರಿಯಾಗಿ ಕಾದಿರಿಸಿ, ನಾನಿನ್ನು ಬರುತ್ತೇನೆ. ಆಯಿತು ಸಾಹೇಬರೇ. ಸಹೋದರ, ಇದೇ ರೀತಿ ಬಡವರ ಮೇಲೆ ಅನ್ಯಾಯವಾಗುತ್ತಾ ಹೋದರೆ ಎಂತ ಬದುಕಬೇಕು ಈ ರೈತ? ಎಂದು ಸಿಗಬೇಕು ಈ ರೈತನಿಗೆ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತದೆ ಅಣ್ಣ, ಸಹಿಸಿಕೋ. ಎಂತ ಸಹಿಸಿಕೊಳ್ಳಲಿ ಸೋದರ, ನಾನು ಎಂತ ಸಹಿಸಿಕೊಳ್ಳಲಿ? ಬ್ರಹ್ಮ ಸೃಷ್ಟಿಸಿದ ಬ್ರಹ್ಮಾಂಡವನ್ನು ಆ ಬ್ರಹ್ಮ 4 ವೇದಗಳಿಂದ ಮುನ್ನಡೆಸುತ್ತಿದ್ದ. ಆದರೆ ಸೋಮ ಎಂಬ ರಾಕ್ಷಸರು ಅವನನ್ನು ಕಿತ್ತುಕೊಂಡು ಇಡೀ ಜಗತ್ತನ್ನೇ ಕತ್ತಲು ಮಾಡಿದಂತೆ ಈಗ ಈ ಬಡ ಚಾಂಡಾಲರು ರೈತರ ಕೈ ಕಾಲುಗಳನ್ನು ಕತ್ತರಿಸಿ ಈ ಜಗತ್ತನ್ನೇ ಕತ್ತಲು ಮಾಡುತ್ತಿದ್ದಾರೆ ಸೋದರ. ಈ ಜಗತ್ತನ್ನೇ ಕತ್ತಲು ಮಾಡುತ್ತಿದ್ದಾರೆ. ಅಳಬೇಡಣ್ಣ, ಅಳಬೇಡ. ಸಮಾಧಾನ ತಂದುಕೋ ಅಣ್ಣ, ಸಹಿಸಿಕೋ.
ರಿಕ್ವೆಸ್ಟ್. ಶಕ್ತಿ ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಬನ್ನು. ಏನಾಯ್ತು ನೋಡ್ರಿ ಮಾವನವ್ರಿಗೆ? ಏನಿಲ್ಲ, ಸ್ವಲ್ಪ ಮೂರ್ಛೆ ಹೋದಂತೆ ಆಗಿದೆ. ಅಣ್ಣ ಅಣ್ಣ, ಎಷ್ಟು ಸಹಿಸಿಕೊಳ್ಳಲಿ ಸಹೋದರ ಈ ಸಂಸಾರದ ಭಾರವನ್ನು. ಬೆಳೆಯೆಲ್ಲ ಅಳಿದು ಉಳಿದು ಬಂದಿದ್ದರಲ್ಲಿ ಕೇವಲ 4,000. ಅದು ಕೂಡ ಕಟಕ ಶ್ರೀಮಂತರ ವಶವಾಗುತ್ತಿದೆ ಅಂತ. ಏನು ಮಾಡಲಿ, ಏನು ಬಿಡಲಿ? ಪಂಪ್ಸೆಟ್ಟಿನ ಕರೆಂಟ್ ಬಿಲ್ ಕಟ್ಟಿದರು, ಮತ್ತೆ 3,000 ಕಟ್ಟಬೇಕೆಂದು ಬಂದಿದೆ ಸೋದರ. ಮತ್ತೆ 3,000 ಕಟ್ಟಬೇಕೆಂದು ಬಂದಿದೆ. ಏನು ಮಾಡಲಿ, ಎಷ್ಟು ಸಹಿಸಿಕೊಳ್ಳಲಿ ಈ ಸಂಸಾರದ ಭಾರವಾದ. ಸ್ವಾಮಿ, ವಾರದ ಹಿಂದೆ ತುಂಬಿದ ಹಣ ಮತ್ತೆ ಬಂದಿದೆ ಅಂದ್ರೆ ಮುಂದೇನ್ರಿ ಮಾಡೋದು? ಏನು ಮಾತನಾಡದಷ್ಟು ನಿರ್ಗತಿಕನಾಗಿದ್ದೇನೆ ಗಂಗಾ, ನಿರ್ಗತಿಕನಾಗಿದ್ದೇನೆ. ಒಂದೊಮ್ಮೆ ಯೋಚನೆ ಮಾಡಿ ನೋಡಿದರೆ ಈ ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಆ ಸರ್ಕಾರವನ್ನೇ ಸುಟ್ಟು ಹಾಕಬೇಕನ್ಸುತ್ತದೆ. ಎಷ್ಟು ಸಹಿಸಿಕೊಳ್ಳಲಿ, ಏನು ಮಾಡಲಿ ಸಂಸಾರದ ಭಾರವನ್ನು. ಹೇ ತಾಯಿ ದುರ್ಗಾ ಮಾತೆ, ಅನ್ಯಾಯವಾಗಿ ಬಡ ರೈತನ ಜೀವವನ್ನು ಹಿಂಡುತ್ತಿದೆಯಲ್ಲ, ಇದು ನಿನಗೆ ಸರಿ ಕಾಣುತ್ತಿದೆಯಾ ತಾಯಿ? ಇದು ನಿನಗೆ ಸರಿ ಕಾಣುತ್ತಿದೆಯಾ? ಬೆಳೆದಿದ್ದರಲ್ಲಿ ಅಳಿದು ಉಳಿದು ಹೊಟ್ಟೆ ಪಾಡಿಗಿಟ್ಟಣವೆಲ್ಲ ಕನಕ ಸರ್ಕಾರದ ವಶವಾಗುತ್ತದೆ ಎಂದರೆ ಏನು ಮಾಡಲಿ? ಎಂತ ಬದುಕಬೇಕು ಈ ಕೆಟ್ಟ ಸಮಾಜದಲ್ಲಿ ರೈತ? ಹೇಳು ಹೇಳು ತಾಯಿ, ಹೇಳು ತಾಯಿ. ನೀನಿದೇ ರೀತಿ ಕಣ್ಣು ಮುಚ್ಚಿಕೊಂಡು ಆ ಕನಕರಿಗೆ ಹಣ ಕೊಡುತ್ತಾ ಈ ಬಡ ರೈತನಿಗೆ ಕಣ್ಣೀರು ಕೊಡುತ್ತಾ ಹೋದರೆ ಹಿಡಿದು ಬಿತ್ತಿ ಬೆಳೆಯುವ ಈ ರೈತ ನಿನ್ನ ಕಣ್ಣೆದರಲ್ಲಿ ಮಣ್ಣು ಪಾಲಾಗಿ ಹೋಗುತ್ತಾರೆ ತಾಯಿ. ಕಣ್ಣು ತೆರೆದು ನೋಡುತ್ತಾಯಿ ನಿನ್ನ ರೈತ ಮಗನನ್ನು. ಅದನ್ನೆಲ್ಲ ನೀನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಣ್ಣ, ಅದಕ್ಕೆ ನಾನಿದ್ದೇನೆ. 4 ವೇದಗಳು ನೀರಿನಲ್ಲಿ ಮುಳುಗಿ ಆ ಸೋಮ ರಕ್ಕಸರಿಗೆ ಆ ಹರಿನಾರಾಯಣ ಮಸ್ತರ ಅವತಾರವನ್ನು ತಾಳಿ ಆ ರಾಕ್ಷಸರನ್ನು ನುಂಗಿಕೊಂಡು ಮತ್ತೆ ಸೃಷ್ಟಿ ನಡೆಸಿದಂತೆ ಆ ಲಂಚಕೋರನನ್ನು ನಾನು ಕೊಂದು ಈ ಜಗತ್ತಿನ ತಂದೆ ಅನ್ನದಾತ ರೈತನೊಪ್ಪನೆ ಎನ್ನುವ ಕೀರ್ತಿ ಈ ಸಮಾಜದಲ್ಲಿ ನಾನು ಎತ್ತಿ ಮೆರೆಸದೆತ್ತರೆ ನಿನ್ನ ತಮ್ಮನಲ್ಲವೆಂದು ತಿಳಿಯಣ್ಣ. ಸಹೋದರ, ನನಗೆ ನಂಬಿಕೆ ಇದೆಯಪ್ಪ. ನೀನು ಹೇಳಿದ ಕೆಲಸವನ್ನು ಮಾಡುವ ಗಂಡದೆಯ ಗಂಡು ಎಂದು. ಸಹೋದರ, ಈಗ ಈ ನಿಮ್ಮಿಬ್ಬರ ಮದುವೆ ಕಾರ್ಯ ಮುಂದುವರಿಸೋಣ. ಹಾಗಲ್ಲ
ಭಜೆ ತ್ವಂ ದೇವ ಶರದಾಂ ಶತಂ ಮಾಂಗಲ್ಯಕಾರಣ ಮಹೋತ್ತಸ್ತು ಮಹೋತ್ತಾಸ್ತವೆ ಭವಂತೋ ಮಹಾಂತೋ ನ ಗೃಹಂತೋ ಶಕ್ತಿ, ಇಂದು ನಿಮ್ಮಿಬ್ಬರ ಬಾಳು ಈ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿಯಿತು. ನಿಮ್ಮಿಬ್ಬರ ಬಾಳ ಬಳಿ ಈ ದೇಶಕ್ಕೆ ಅಂದರವಾಗಲಿ. ಯಮುನೆಯ ಕೀರ್ತಿ ಶಕ್ತಿಯ ಕೈ ಹಿಡಿದು ನಿಮ್ಮ ಬಾಳು ಕೀರ್ತಿ ಸಾಗಲಿ, ಇದೇ ನನ್ನ ಆಸೆ. ಪವಿತ್ರವಾದ ನದಿಯ ಹೆಸರಿನಿಂದ ಕೂಡಿದ ಯಮನ ಇಂದು ನನ್ನ ತಮ್ಮನ ಸತಿಯಾಗಿ ಬಂದು ಪತಿಯ ಆಶ್ರಯದಲ್ಲಿ ಬೆಳೆದು ಈ ಶಿವ ಗಂಗೆಯರನ್ನು ಹೃದಯದಲ್ಲಿಟ್ಟು ಪೂಜಿಸುವುದನ್ನು ಮಾತ್ರ ಮರೆಯಬೇಡಿ. ಅದೇ ನನ್ನ ಬಹುದಿನದ ಆಸೆ. ಆಯ್ತು ಮಾವ, ನೀವು ಹೇಳ್ದಾಗೆ ಆಗ್ಲಿ. ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಸೇರಿ ಹಾಡೋಣ. ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ ಹೊಸಹರೆಯದ ಹೊಸದುಡುಗೆ ಶುಭಾಶಯ ಮದುವೆಯ ಬಂದ ರಾಜಸಾಧು ಬಂದ
ಆಯ್ತು ಬನ್ನಿ. आपका नाम क्या था? ನಮಸ್ಕಾರ. ಶ್ರೀಗಂಧದ ತುಣಿಯ ಲೋಡ್ ಕಳಿಸಿ ಕಂಟ್ರಿ ಸರಾಯಿ ಪ್ರತಿ ಹಳಿಗೂ ಸಪ್ಲೈ ಮಾಡಿದ್ರ ತಾನೇ? ಗಂಧದ ನೋಡು ಕಳಿಸುತ್ತಿದ್ವಿ. ಅಷ್ಟರಲ್ಲಿ ಆ ರವಿಶಂಕರ ಬಂದು ತಡೆದನು. ಆ ರವಿಶಂಕರ್
ನನ್ನ ಮಾಲನ್ನು ರೇಡ್ ಮಾಡಿದ್ದೇನೆ. ತಪ್ಪನ ಮಕ್ಕಳೇ, ಅವನು ನಮ್ಮ ಬಟ್ಟಿ ಸಮೀಪ ಬಂದಾಗ ಅವನನ್ನು ಹಿಡಿದು ಕಟ್ಟ ಹಾಕಲಿಕ್ಕೆ ನಿಮಗೇನಾಗಿತ್ತಲೇ ತಾಡಿ? ಹಿಡಿಯಬೇಕೆನ್ನುವಷ್ಟರಲ್ಲಿ ನಮ್ಮನ್ನು ಒಡೆದು ಬಡೆದು ಓಡಿಸಿ ಬಿಟ್ಟರು ದಣಿ. ಓಡಿ ಹೋದನ್ನು ನಾಚಿಕೆ ಆಗಲಿಲ್ಲ ನಿಮಗೆ? ಯಾಕೋಚು ತಪ್ಪ ಬಡ ಬಿಕ್ಕ ರವಿಶಂಕರ್ ಈ ಗೌಡರಿಗೆ ಎದುರಾದರಂದರೆ ಈ ಹೊತ್ತೆ ಗೌಡರಿಗೆ ಅವಮಾನ. ಹೋಗಲೇ ಈ ಕನ್ನಡ ಗಡಿ ನಾಡಿನಲ್ಲಿ ಪುಣ್ಯವನ್ನು ಎನಿಸಿಕೊಂಡಿರುವ ಈ ಹೊತ್ತೆ ಗೌಡನ ಕಂಠಿ ಮೇಲೆ ಕೈ ಹಾಕಿದ ಆ ರವಿಶಂಕರ್ನ ತಾಗರನೇ ತಂದು ನನ್ನ ಮುಂದೆ ಕಡಿದು ಹಾಕಿ ನಮ್ಮ ಕಂಟ್ರಿ ಬಾಯಿ ಹಾಕಿ ಸೊಟ್ಟಾಕಿ ಬಂದು ಬಿಡು. 27 ಹಳ್ಳಿಗೆ ಒಡೆಯನೆನಿಸಿಕೊಂಡಿರುವ ನಿಮಗೆ ಕಡುವರಿಯಾಗಿ ನಿಂತಿರುವ ಆ ಬಡ ಭಿಕಾರಿ ಆ ಶಿವ ಶಂಕರ ಅಷ್ಟೇ ಏಕೆ ದಣಿ ಅವನ ಹೆಂಡತಿ ಮಕ್ಕಳ ರುಂಡವನ್ನ ಕತ್ತರಿಸಿ ಅವರ ಮನೆಯ ಬಾಗಿಲಿಗೆ ಕಟ್ಟಿ ಹಾಕಿ ಬರುವೆ. ನಿಮ್ಮ ಆಜ್ಞೆಂತೆ ಆ ಪುರಂದಾರಿ ನನ್ನ ಮಗ ರವಿಶಂಕರನನ್ನು ಹಿಡಿದು ಕೊಟ್ಟು ಭಸ್ಮ ಮಾಡಲೆತ್ತರೆ ನನಗೆ ಕೊಟ್ಟು ಬಾಳನೆಂದು ಕರೆಯಬೇಡಿ. ಈಗಲೇ ಬರುತ್ತೇನೆ. ಲೇ ಕರಿಯ ಮರಿಯ, ಹೋಗಲೇ ಆ ಬಿಡಾಡಿನ ಮಗ ರವಿಶಂಕರ್ನ ಗಾಡಿ ಕಂಟ್ರೋಲ್ ಸಂತೆ ಏರಿಕೊಂಡು ಬರ್ತಾ ಇದೆ. ಆ ಗಾಡಿಯನ್ನು ನಿಲ್ಲಿಸಿ ಅದರಿಂದ ಮಾಲೆಲ್ಲ ನನ್ನ ಮನೆಗೆ ಸಪ್ಲೈ ಮಾಡಿ. ಮಗ ಡ್ರೈವರ್ ಏನಾದರೂ ಹಾರಾಡಿದರೆ ಅವನನ್ನು ಕಡಿದು ಹಾಕಿ ಗಾಡಿ ಸಮೇತ ಸೊಟ್ಟಾಕಿ ಬಂದು ಬಿಡಿ. ನಿಮ್ಮ ಅಪ್ಪಣೆ ಅಂತ ಆಗಲಿದ್ದೇನೆ. ಈಗಲೇ ಹೋಗಿ ಅವನನ್ನು ಹಿಡಿದುಕೊಂಡು ಕಟ್ಟಾಕಿ ಬರುತ್ತೇವೆ. ಲೇ ಬೆಪ್ಪನ ಮಕ್ಕಳೇ, ಅಪ್ಪಣೆ ಎಂದು ಕಪ್ಪೆ ತರ ತಿಪ್ಪೆ ದಂಡೆಯಲ್ಲಿ ಹೊತ್ತು ಕಳೆದರೆ ನಿಮ್ಮನ್ನು ಗುಂಡಿಟ್ಟು ಕೊಲ್ಲಬೇಕಾಗುತ್ತದೆ ಮಗನೇ. ಮಿಡಿ ನಾಗರ ಎಡೆ ತುಳಿದು ಬದುಕಬೇಕೆಂದಿರುವ ಅಬಕಾರಿ ಖಾತೆ ಮ್ಯಾನೇಜರ್ ರವಿಶಂಕರ್ ಕಡುವೈರಿ ಗೌಡನ ಎಡಬಿಡೆ ನನ್ನ ಕಂಟ್ರಿ ಕಾರ್ಯಕ್ಕೆ ನೀನಿಂದು ಬೆಂಕಿ ಇಟ್ಟಲ್ಲ. ಇದರ ಸೇಡಿಗಾಗಿ ಇಂದು ಬಂದಿತು ನಿನ್ನ ಜೀವಕ್ಕೆ ಅಂತ್ಯ. ಅದೇ ಸೇಡಿನ ಸಾಗರದೊಂದಿಗೆ ನನ್ನ ಮನೆ ಮುಂದೆ ಹರಿದು ಬರುತ್ತಿದೆ ನಿನ್ನ ಕಂಟ್ರೋಲ್ ಕಾರಿನ ಸಂತೆ. ಇದಕ್ಕಿಂತ ಪೂರ್ವದಲ್ಲಿ ನನಗೆದುರಾಗಿರುವ ಆ ಶಿವಶಕ್ತಿಯರ ಬಾಳಿಗೆ ಇಡಬೇಕಾಗಿದೆ ಬೆಂಕಿ. ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ಕ್ರಾಂತಿಕಾರಿ ನಾಟಕದ ಮೊದಲನೇ ಪ್ರಯೋಗ. ಏನೈತಲಿ ತಂಡಿ ಇತ್ತಪ್ಪ ಅಂದ್ರೆ ನೀನು ತಿಂಡಿ ಪೂರ್ತಿ ನಾನು ಮಂಡಿ. ನಿಮ್ಮಪ್ಪ ಊರಿಗೆ ಸೌಕಾರ ಊರ್ ತುಂಬ ನಾ ಸಾಲ್ಗಾರ. ನಿಮ್ಮಪ್ಪ ಊರಿಗೆ ಸೌಕಾರ ಊರ್ ತುಂಬ ನಾ ಸಾಲ್ಗಾರ. ದೊಡ್ಡಿಗೆ ಮಾಡಿದ ಪ್ರೀತಿ ಆಗಿದೆ ಗಂಟಗ ಗರತಿ. ದೊಡ್ಡಿಗೆ ಮಾಡಿದ ಪ್ರೀತಿ ಆಗಿದೆ ಗಂಟಗ ಗರತಿ. ನರನಿಂದ ಸುಟ್ಟಿ ದೂರ ರೊತ್ತ ಆಗೈತಿ. ನಿಮ್ಮ ಮಂದಿ ಕಡಿಯಾಕ ನನ್ನ ಕಣ್ಣ ಹತ್ತೈತಿ. ಹತ್ತಾಯ್ತು
ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ಕಲಿಸಿದ ಪ್ರೀತಿ ಪಾಠ ನಿಮ್ಮವ ಮಾಡಿಸರ ನಂಗ ಬಾಟ ಕಲಿಸಿದ ಪ್ರೀತಿ ಪಾಠ ನಿಮ್ಮವ ಮಾಡಿಸರ ನಂಗ ಬಾಟ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಬಂಗಾರ ಗಿಂಡಿ ನೀ ಬಾರ ನಮ್ಮೂರ ಜಾತರಿ ಮಾಡೋಣ ನಾವು ಜೋರ ನಮ್ಮೂರ ಜಾತರಿ ಮಾಡೋಣ ನಾವು ಜೋರ ದಮ್ಮಲ್ಲಿ ಬಸ್ಸ ಹತ್ತಿ ನಮ್ಮೂರಿಗೆ ನೀ ಬರುವಾಗಿ ಬಸ್ಸಿನ ಕಿಡಿಕೆಗ ನೋಡಿ ನನ್ನ ನೋಡಿ ನೀ ನಗುವಾಗಿ ನನ್ನ ಮುದ್ದ ಮನಸಾನಿ ಗದ್ದಾಗಿ ನನ್ನ ಮುದ್ದ ಮನಸಾನಿ ಗದ್ದಾಗಿ ಏನ ತಲ ತಲ ಹೊಳಿತವಗಲ್ಲ ಚೈನಿ ಹೂ ಮಾರೋದು ಬಟ್ಟು ಆ ವರ್ಷಕ್ಕೆ ಇದ್ಲಾಗ ಹೊಂಟಿಯಲ್ಲ ಯಾಕ ನಿಮ್ಗೆಲ್ಲ ಹೊಂಟಿದ್ದೆ ಮಾಡಿಸ್ಕೊಳಕ್ಕೆ ಚೈನಿ ನೀನು ನನ್ನ ಕಡೆನ ಬಾಬಾ ಬಾಬಾ ಅರ್ಥ ಇದೆಯೇನೆ ನನ್ನ ಚಿನ್ನ ನೀನು ಆಡ್ಸ್ಕೊಳಕ್ಕಾಗ ಅಟ್ಟೆ ನಿಂದ ಮಾಡಿ ಕಳ್ಸಕ ನಂದೇನು ಕಾಗ ಅಂಟೋಗತ್ತಿಲ್ಲ ಚೈನಿ ಸ್ವಲ್ಪ ಎತ್ತಲೆ ಏನದು ತೆಗೆಯೋದು ಏ ತಾತ ಅಪ್ಪು ತಿಳ್ಕೊಬೇಡ್ರಿ ನಮ್ಮನ್ನ ನೀವು ಅಪ್ಪು ತಿಳ್ಕೊಬೇಡ್ರಿ ನಿಮ್ಮ ಅಂಪರ್ ಎತ್ತ ಇಂದೇನ ಅಲ್ಲ ನೀ ಏನ ಡಾಕ್ಟರ್ ಕಿ ಅಂತ ಜಡ್ ಯಾವ್ದು ಗೊತ್ತಿಲ್ಲ ತೆಗಿ ಮಾಡ್ತೀನಿ ಅಂತಿಲ್ಲ ಏನದ ನಿನ್ ಚೂಜಿ ತೋ ನಿನ್ನ ಚೈನಿ ನನಗೆ ಸಣ್ಣ ಹುಡ್ರಿಗೆ ಎಂತ ರೋಗ ಬರ್ತಾವ ಅಂತಂದು ಗಡಾಕ್ ಗೊತ್ತಾಗಲ್ಲ ಈ ಮುದಿಯರಿಗೆ ಯಾವ ರೋಗ ಬರ್ತಾವ ಅಂತಂದು ಗಡಾಕ್ ಗೊತ್ತಾಗಲ್ಲ ಆದ್ರ ನಿಮ್ಮಂತ ಹರಿಯದ ಹುಡುಗಿಯರಿಗೆ ಯಾವ ಮೂಡ್ನ್ಯಾಗ ಯಾವ ರೋಗ ಬರ್ತದಂತ ನನಗೆಲ್ಲ ಗೊತ್ತು ನಾನು ಇಂಥವೆಲ್ಲ ಹಗ್ಗು ಮಾಡಿಬಿಡೀನಿ ನೀನು ಸರ್ವಿಸ್ ಆಗಿಬಿಡೀನಿ ಇದ್ರಾಗ ನೀನು ಒಂದು ತಲೆ ಅಡಿಸೇಬೇಡ ಹೌದು ಪಾಪ್ರಿ ಹೆಣ್ಮಕ್ಳಿಗೆ ಸೊಸ ಮಾಡ್ತಿರ್ಬೇಕಲ್ಲ ಮತ್ತೆ ಚನ್ನಿ ಅಷ್ಟನಾಗ ಅಷ್ಟ ಯಾಕಡೆ ನಿಮ್ಮಂತ ಹುಡುಗಿಯರ ಅಂಡ್ಬಿಟ್ರ ಪುಕ್ಸೆಟ್ಟಿ ಮಾಡಕ್ಕೂ ನಾನು ತಯಾರನ ಯಾಕಪ್ಪ ಅಂದ್ರ ನಮ್ಮ ಡ್ಯಾಡಿ ಅದನಲ್ಲ ಇಲ್ಲಕ್ಕ ಮುಂದೆ ಹೇಳ ನಮ್ಮ ಡ್ಯಾಡಿ ಅದನಲ್ಲ ಇಲ್ಲಕ್ಕ ಪುಕ್ಸೆಟ್ಟಿ ಮಾಡಿ 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 ಅಲ್ಲಿ ಮೇಲೆ ಚಾಪಿ ಹೇಳ್ಕೊಂಡು ಹೋದ ನನಗೆ ಸ್ವಲ್ಪ ಕಲಿಸಿ ಹೋದ ಆದ್ರ ಮಗ ನಾನು ಅದಿನಲ್ಲ ಕಲಾಕಾರ ಕಲೀಲಿಲ್ಲ ನಾನು ಅದೇ ಹೇಳ್ತೇನೆ ಉಕ್ಸಟ್ಟೆ ಮಾಡಕ ನಾನೇನು ಸಿಕ್ ಹೊಲ ಮೇಯ ನಮ್ಮದು ನಮ್ದು ರಿಪೇರ್ ಪುಕ್ಸೆಟ್ಲ ತೋರಿಸ್ತಿ ಮತ್ತೇನ ಬಾ ನಾನು ಆಂಗ್ಲೇಷ್ ಬಂದ್ರಿ ಈಕಿ ಇಂಗ್ಲೇಷ್ ಬರ್ತಾವ ಚೆನ್ನಿ ನೀನು ಒಮ್ಮೆಟ್ಟು ಮಾಡಿಸ್ಕೊಳ್ಳೋದ ಎರಡು ಸಲ ಆಡ್ಸ್ಕೊಳ್ತೀನಪ್ಪ ಅಂದ್ರ ಇಲ್ಲೇ ಒಂದು ಫ್ರೀಯಾಗಿ ಏರ್ಸಿ ಬಿಡ್ತಾನೆ ನಿನಗೆ ಹೌದೇನೋ ನನ್ ಗಂಡ ಬಳಿ ದಿಂಡ ಹೌದು ನನ್ನ ವೈಫು ನಾನು ನಿನಗೆ ಒಂದು ಹಡ್ತೀನಿ ಲೈಫು ಸೂಪರ್ ಸ್ಟಾರ್ ಅಷ್ಟೇ ಯಾಕೆ ನಾನ್ ಸ್ಟಾರ್ ನೀನ್ ಸ್ಟಾರ್ ಪವನ್ ಸ್ಟಾರ್ ಒಳ್ಳೆ ಒಂದು ಪ್ರೇಮ ಗೀತೆಯಿಂದ ಬರುವ ನಮ್ಮ ಮಧುರವಾದ ಗೇರ್ನ ಒಯ್ಯಪ್ಪ ಒಂದು ಉಪೇಂದ್ರಿಂದ